ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು 6ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ನಮ್ಮ ಸುತ್ತಲ ಗಾಳಿ ಅನ್ನುವಂತಹ ಘಟಕದಲ್ಲಿ ಖಾಲಿ ಬಾಟಲಿ ಪ್ರಯೋಗ ಎನ್ನುವ ಉಪಘಟಕವನ್ನು ಚರ್ಚೆ ಮಾಡೋಣ. ಮುಖ್ಯವಾಗಿ ನಮ್ಮ ಸುತ್ತಲ ಗಾಳಿ ಅನ್ನುವಂತಹ ಈ ಪಾಠದಲ್ಲಿ ನಾವು ಏನು ಅಧ್ಯಯನ ಮಾಡಿದೀವಪ್ಪ ಅಂದರೆ, ಪ್ರಾರಂಭದಲ್ಲಿ ಎಲ್ಲ ಜೀವಿಗಳಿಗೂ ಗಾಳಿಯು ಅತ್ಯಗತ್ಯ ಅನ್ನೋದನ್ನು ನಾವು ಕಂಡುಕೊಂಡಿದ್ದೇವೆ. ಹಾಗಾದರೆ ಈ ಖಾಲಿ ಬಾಟಲಿ ಪ್ರಯೋಗ, ಈ ಒಂದು ಉಪಘಟಕ ಏನು ಖಾಲಿ ಬಾಟಲಿ ಪ್ರಯೋಗ ಅನ್ನುವಂಥದ್ದು ಒಂದು ಚಟುವಟಿಕೆಯನ್ನು ಒಳಗೊಂಡಿದೆ. ಆ ಚಟುವಟಿಕೆಯನ್ನು ಮಾಡೋಣ. ಹಾಗಾದರೆ ನಾವು ಈಗ ಮುಷ್ಟಿ ಹಿಡಿದಾಗ ನಮ್ಮ ಕೈಯಲ್ಲಿ ಏನಿದೆ ಹೇಳ್ಬೋದಾ? ನೋಡಿ ವೀಕ್ಷಕರೇ, ನಾವು ಈ ಥರ ಹಿಡಿದಾಗ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ನಾವು ಹೇಳ್ತೀವಿ. ಆದರೆ ನಿಜವಾಗ್ಲೂ ಅದು ಸಾಧ್ಯನಾ? ನಾವು ಈ ರೀತಿ ಮುಷ್ಟಿ ಹಿಡಿದಾಗ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅನ್ನುವುದು ಶುದ್ಧ ಸುಳ್ಳು. ಇದರಲ್ಲಿ ಗಾಳಿಯು ಒಳಗೊಂಡಿದೆ. ಇದರೊಳಗಡೆ ಈ ಮುಷ್ಟಿಯಲ್ಲಿ ನಾವು ಗಾಳಿಯನ್ನು ಕಾಣಬಹುದು. ಹೌದಾ? ನೋಡ್ಬೋದಾ? ಅದು ಬಣ್ಣವನ್ನು ಒಳಗೊಂಡಿಲ್ಲ. ಗಾಳಿ ಬಣ್ಣವನ್ನು ಹೊಂದಿಲ್ಲ. ಹಾಗಾಗಿ ಅದನ್ನು ನಾವು ನೋಡಲು ಸಾಧ್ಯವಿಲ್ಲ. ಹಾಗಾದರೆ ಅದು ನಮ್ಮ ಕೈ ಸಿಗುತ್ತಾ? ನಮ್ಮ ಸುತ್ತಲೂ ಇರುವಂತಹ ಈ ಪ್ರದೇಶದಲ್ಲಿ ನಾವು ಗಾಳಿಯನ್ನು ನಾವು ಕಾಣ್ತೀವಿ. ಅಂದರೆ ಗಾಳಿ ಇರೋದನ್ನು ನಾವು ಅನುಭವಿಸ್ತೇವೆ, ಆದರೆ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಖಾಲಿ ಬಾಟಲಿ ಪ್ರಯೋಗದಲ್ಲಿ ಏನಿದೆ? ಮೊದಲನೇದಾಗಿ ಈ ಚಟುವಟಿಕೆಗೆ ನಮಗೆ ಬೇಕಾಗಿರುವಂಥದ್ದು ಒಂದು ಬಕೆಟ್ ಅಥವಾ ಯಾವುದಾದ್ರೂ ಒಂದು ಪಾತ್ರೆ ಅಥವಾ ಬಕೆಟನ್ನು ಬೇಕಾಗುತ್ತೆ. ಅದರ ಜೊತೆಗೆ ಒಂದು ಖಾಲಿ ಬಾಟಲಿಯನ್ನು ಕೂಡ ನಾವು ಇಟ್ಕೋಬೇಕಾಗುತ್ತೆ. ಸೊ ಹಾಗೂ ಒಂದು ಬಕೆಟ್ ನೀರು, ಬಾಟಲ್ ಮತ್ತು ಒಂದು ಪಾತ್ರೆ. ಈ ಪಾತ್ರೆಯ ತುಂಬ ನಾವು ನೀರನ್ನು ತುಂಬಬೇಕು. ನೀರನ್ನು ತುಂಬಿ ಖಾಲಿ ಬಾಟಲಿಯನ್ನು ನಾವು ತಲೆ ಕೆಳಗಾಗಿ ಅದರಲ್ಲಿ ಮುಳುಗಿಸ್ಬೇಕು. ಸೊ ಮುಳುಗಿಸಿದಾಗ ಏನು ಅನಿಸುತ್ತೆ ನಮಗೆ? ಕೈ ಮೇಲೆ ಒತ್ತಡವನ್ನು ನಾವು ಅನುಭವಿಸ್ತೇವೆ. ಒತ್ತಡವನ್ನು ಅನುಭವಿಸ್ತೇವೆ. ಯಾಕಂತಂದರೆ ಈ ಬಾಟಲಿಯನ್ನು ನಾವು ಒಳಗೆ ನೂಕಿದಾಗ, ನೀರಿನಲ್ಲಿ ಅದ್ದಿದಾಗ ಇದರ ಒಳಗಡೆ ಗಾಳಿ ಇರ್ತದೆ. ಇದರಲ್ಲಿ ಗಾಳಿಯು ಇರುತ್ತೆ. ಹಾಗಾಗಿ ಈ ಗಾಳಿಯು ಒಳಗಡೆ ಇರೋದ್ರಿಂದ ಈ ನೀರು ಅದರಲ್ಲಿ ಚಲಿಸುವುದಿಲ್ಲ ಅಥವಾ ಈ ನೀರು ಅದರಲ್ಲಿ ಸೇರೋದಿಲ್ಲ. ಹಾಗಾಗಿ ನೀವು ಎರಡನೇ ಒಂದು ಚಿತ್ರದಲ್ಲಿ ನೋಡಿಕೊಳ್ಳಿ. ಇದನ್ನ ಎರಡನೇ ಚಿತ್ರ ಅಂತ ಅಂದ್ಕೊಳ್ಳಿ. ಈ ಎರಡನೇ ಚಿತ್ರದಲ್ಲಿ ನೀವು ನೋಡಿದಾಗ ಇದೇ ಖಾಲಿ ಬಾಟಲ್ ಅನ್ನ ನಾವು ಓರೆಯಾಗಿ ನೀರಿನಲ್ಲಿ ಇಲ್ಲಿ ಗುಳ್ಳೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಗುಳ್ಳೆಗಳು ಏನಲ್ಲ, ಇವು ಏನಪ್ಪಾ ಅಂತಂದ್ರೆ ಗಾಳಿಯನ್ನು ಒಳಗೊಂಡಿವೆ. ಈ ಗುಳ್ಳೆಗಳು ಗಾಳಿಯನ್ನ ಮೇಲಕ್ಕೆ ಒತ್ತಾ ಇವೆ, ನೀರಿನಿಂದ ಆಚೆಗೆ ಹಾಕಲ್ಪಡ್ತಾ ಇವೆ. ಹಾಗಾಗಿ ಇದರೊಳಗಡೆ ಗಾಳಿ ಖಾಲಿ ಆದಾಗ ನೀರು ಅದರಲ್ಲಿ ಸೇರಿಕೊಳ್ತದೆ. ಸೊ ಈ ಬಾಟಲ್ನಲ್ಲಿ ನೀರು ಆವರಿಸಿಕೊಳ್ತದೆ. ಸೊ ಇಲ್ಲಿ ನಾವು ಈ ಚಟುವಟಿಕೆಯ ಮೂಲಕ ನಾವು ಏನು ಕಾಣಬಹುದಪ್ಪ ಅಂತಂದ್ರೆ, ಗಾಳಿಯು ಸ್ಥಳವನ್ನ ಆಕ್ರಮಿಸುತ್ತದೆ. ಗಾಳಿಗೆ ಬಣ್ಣವಿಲ್ಲ. ನಾವು ಗಾಳಿಯನ್ನು ಅನುಭವಿಸಬಹುದೇ ಹೊರತು ಸಾಧ್ಯವಿಲ್ಲ. ಹಾಗಾದರೆ ಗಾಳಿಯು ಪಾರದರ್ಶಕವಾಗಿದೆ. ಗಾಳಿಯ ಮೂಲಕ ನಾವು ಬೇರೆ ವಸ್ತುಗಳನ್ನು ಕೂಡ ನಾವು ನೋಡಬಹುದು. ಒಳಗೊಂಡಿದೆ ಗಾಳಿಯು ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಧೂಳು, ನೀರಾವಿ, ಇನ್ನಿತರೆ ಅನಿಲಗಳನ್ನು ಈ ಗಾಳಿಯು ಒಳಗೊಂಡಿದೆ ಅಂತ ಹೇಳ್ಬೋದು. ಹಾಗಾದರೆ ಮಾಡಿ ನೋಡೋಣ. ಈ ಚಟುವಟಿಕೆಯನ್ನು ನಾವು ಪ್ರಾಯೋಗಿಕವಾಗಿ ಮಾಡೋಣ. ಈ ಒಂದು ಸರಳ ಪ್ರಯೋಗದಲ್ಲಿ ಒಂದು ಪಾತ್ರೆ ತುಂಬ ನೀರು ಹಾಗೂ ಒಂದು ಬಾಟಲ್ ಅನ್ನು ನಾನು ತೆಗೆದುಕೊಂಡಿದ್ದೇನೆ. ಸೊ ಮೊದಲು ಈ ಒಂದು ಖಾಲಿ ಬಾಟಲಿಯನ್ನು ಇದರಲ್ಲಿ ಹೀಗೆ ನಾವು ಅದ್ದಿದಾಗ ನೀರು ಆ ಬಾಟಲ್ನಲ್ಲಿ ಹೋಯ್ತಾ ಇಲ್ಲ ಅನ್ನೋದು. ಹಾಗಾದರೆ ನಾವು ಈಗ ಹೊರಗಡೆ ತೆಗೆದಾಗ ಈ ಬಾಟಲಿಯಲ್ಲಿ ನೀರು ಇದರ ಅರ್ಥ ನಾವು ಈ ರೀತಿ ಖಾಲಿ ಬಾಟಲಿ ಅಂತ ನಾವು ಹೇಳಿದ್ದೇ ತಪ್ಪು. ಇದರೊಳಗಡೆ ಗಾಳಿ ಇದೆ ಅಂತ ಅರ್ಥ. ಈ ಗಾಳಿಯನ್ನು ಹೊರಗೆ ಹಾಕಿದಾಗ ಮಾತ್ರ ಇದರಲ್ಲಿ ನೀರು ಸೇರ್ತದೆ. ಈ ರೀತಿ ಪ್ರಯತ್ನ ಮಾಡಿದಾಗ, ನೀರಿನಲ್ಲಿ ಅದ್ದಿದಾಗ ಈ ಗುಳ್ಳೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರರ್ಥ ಈ ಬಾಟಲ್ನಲ್ಲಿ ಇರ್ತಕ್ಕಂತಹ ಗಾಳಿಯನ್ನು ಹೊರಹಾಕಿ ನೀರನ್ನು ಇದರಲ್ಲಿ ಸೇರಿಸಲಾಯಿತು. ಖಾಲಿ ಇರಲಿಲ್ಲ. ಮೊದಲು ಇದು ಖಾಲಿ ಇರಲಿಲ್ಲ, ಇದರಲ್ಲಿ ಗಾಳಿ ಇತ್ತು. ಅದೇ ರೀತಿಯಾಗಿ ನಾವು ಈ ನೀರನ್ನು ಇದರಿಂದ ಹೊರಗಡೆ ಹಾಕಿದಾಗ ಮತ್ತೆ ಗಾಳಿ ಇದರ
ಒಳಗಡೆ ಪ್ರವೇಶವನ್ನು ಪಡೀತದೆ. ಇನ್ನೊಂದು ಪ್ರಯೋಗ ನಿಮಗೆ ಸರಳವಾಗಿ ಹೇಳೋದಾದರೆ, ಈ ಗ್ಲಾಸನ್ನು ನಾವು ಈ ರೀತಿಯಾಗಿ ನೀರಿನಲ್ಲಿ ಅದ್ದಿದಾಗ ಇದು ಖಾಲಿ ಇರಲಿಲ್ಲ, ಇದರಲ್ಲಿ ಗಾಳಿ, ಇದರಲ್ಲಿ ನೀರು ಇರಲಿಲ್ಲ. ಅದೇ ನಾವು ಈ ರೀತಿ ತುಂಬಿದಾಗ ಗಾಳಿ ಹೊರಗಡೆ ಹೋಗಿ ಅದು ನೀರನ್ನು ಆವರಿಸಿಕೊಳ್ತದೆ. ಈ ಒಂದು ಪ್ರಯೋಗವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು 6ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ನಮ್ಮ ಸುತ್ತಲ ಗಾಳಿ ಅನ್ನುವಂತಹ ಘಟಕದಲ್ಲಿ ಖಾಲಿ ಬಾಟಲಿ ಪ್ರಯೋಗ ಎನ್ನುವ ಉಪಘಟಕವನ್ನು ಚರ್ಚೆ ಮಾಡೋಣ. ಮುಖ್ಯವಾಗಿ ನಮ್ಮ ಸುತ್ತಲ ಗಾಳಿ ಅನ್ನುವಂತಹ ಈ ಪಾಠದಲ್ಲಿ ನಾವು ಏನು ಅಧ್ಯಯನ ಮಾಡಿದೀವಪ್ಪ ಅಂದರೆ, ಪ್ರಾರಂಭದಲ್ಲಿ ಎಲ್ಲ ಜೀವಿಗಳಿಗೂ ಗಾಳಿಯು ಅತ್ಯಗತ್ಯ ಅನ್ನೋದನ್ನು ನಾವು ಕಂಡುಕೊಂಡಿದ್ದೇವೆ. ಹಾಗಾದರೆ ಈ ಖಾಲಿ ಬಾಟಲಿ ಪ್ರಯೋಗ, ಈ ಒಂದು ಉಪಘಟಕ ಏನು ಖಾಲಿ ಬಾಟಲಿ ಪ್ರಯೋಗ ಅನ್ನುವಂಥದ್ದು ಒಂದು ಚಟುವಟಿಕೆಯನ್ನು ಒಳಗೊಂಡಿದೆ. ಆ ಚಟುವಟಿಕೆಯನ್ನು ಮಾಡೋಣ. ಹಾಗಾದರೆ ನಾವು ಈಗ ಮುಷ್ಟಿ ಹಿಡಿದಾಗ ನಮ್ಮ ಕೈಯಲ್ಲಿ ಏನಿದೆ ಹೇಳ್ಬೋದಾ? ನೋಡಿ ವೀಕ್ಷಕರೇ, ನಾವು ಈ ಥರ ಹಿಡಿದಾಗ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ನಾವು ಹೇಳ್ತೀವಿ. ಆದರೆ ನಿಜವಾಗ್ಲೂ ಅದು ಸಾಧ್ಯನಾ? ನಾವು ಈ ರೀತಿ ಮುಷ್ಟಿ ಹಿಡಿದಾಗ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅನ್ನುವುದು ಶುದ್ಧ ಸುಳ್ಳು. ಇದರಲ್ಲಿ ಗಾಳಿಯು ಒಳಗೊಂಡಿದೆ. ಇದರೊಳಗಡೆ ಈ ಮುಷ್ಟಿಯಲ್ಲಿ ನಾವು ಗಾಳಿಯನ್ನು ಕಾಣಬಹುದು. ಹೌದಾ? ನೋಡ್ಬೋದಾ? ಅದು ಬಣ್ಣವನ್ನು ಒಳಗೊಂಡಿಲ್ಲ. ಗಾಳಿ ಬಣ್ಣವನ್ನು ಹೊಂದಿಲ್ಲ. ಹಾಗಾಗಿ ಅದನ್ನು ನಾವು ನೋಡಲು ಸಾಧ್ಯವಿಲ್ಲ. ಹಾಗಾದರೆ ಅದು ನಮ್ಮ ಕೈ ಸಿಗುತ್ತಾ? ನಮ್ಮ ಸುತ್ತಲೂ ಇರುವಂತಹ ಈ ಪ್ರದೇಶದಲ್ಲಿ ನಾವು ಗಾಳಿಯನ್ನು ನಾವು ಕಾಣ್ತೀವಿ. ಅಂದರೆ ಗಾಳಿ ಇರೋದನ್ನು ನಾವು ಅನುಭವಿಸ್ತೇವೆ. ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಖಾಲಿ ಬಾಟಲಿ ಪ್ರಯೋಗದಲ್ಲಿ ಏನಿದೆ? ಮೊದಲನೇದಾಗಿ ಈ ಚಟುವಟಿಕೆಗೆ ನಮಗೆ ಬೇಕಾಗಿರುವಂಥದ್ದು ಒಂದು ಬಕೆಟ್ ಅಥವಾ ಯಾವುದಾದ್ರೂ ಒಂದು ಪಾತ್ರೆ ಅಥವಾ ಬಕೆಟನ್ನು ಬೇಕಾಗುತ್ತೆ. ಅದರ ಜೊತೆಗೆ ಒಂದು ಖಾಲಿ ಬಾಟಲಿಯು ಕೂಡ ನಾವು ಇಟ್ಕೋಬೇಕಾಗುತ್ತೆ. ಸೊ ಹಾಗೂ ಒಂದು ಬಕೆಟ್ ನೀರು, ಬಾಟಲ್ ಮತ್ತು ಒಂದು ಪಾತ್ರೆ. ಈ ಪಾತ್ರೆ ತುಂಬ ನಾವು ನೀರನ್ನು ತುಂಬಬೇಕು. ನೀರನ್ನು ತುಂಬಿ ಖಾಲಿ ಬಾಟಲಿಯನ್ನು ನಾವು ತಲೆ ಕೆಳಗಾಗಿ ಅದರಲ್ಲಿ ಮುಳುಗಿಸ್ಬೇಕು. ಸೊ ಮುಳುಗಿಸಿದಾಗ ಏನು ಅನಿಸುತ್ತೆ ನಮಗೆ? ಕೈ ಮೇಲೆ ಒತ್ತಡವನ್ನು ನಾವು ಅನುಭವಿಸ್ತೇವೆ. ಒತ್ತಡವನ್ನು ಅನುಭವಿಸ್ತೇವೆ. ಯಾಕಂತಂದರೆ ಈ ಬಾಟಲಿಯನ್ನು ನಾವು ಒಳಗೆ ನೂಕಿದಾಗ, ನೀರಿನಲ್ಲಿ ಅದ್ದಿದಾಗ ಇದರ ಒಳಗಡೆ ಗಾಳಿ ಇರ್ತದೆ. ಇದರಲ್ಲಿ ಗಾಳಿಯು ಇರುತ್ತೆ. ಹಾಗಾಗಿ ಈ ಗಾಳಿಯು ಒಳಗಡೆ ಇರೋದ್ರಿಂದ ಈ ನೀರು ಅದರಲ್ಲಿ ಚಲಿಸುವುದಿಲ್ಲ ಅಥವಾ ಈ ನೀರು ಅದರಲ್ಲಿ ಸೇರೋದಿಲ್ಲ. ಹಾಗಾಗಿ ನೀವು ಎರಡನೇ ಒಂದು ಚಿತ್ರದಲ್ಲಿ ನೋಡಿದ ಅನ್ಕೊಳ್ಳಿ, ಇದನ್ನ ಎರಡನೇ ಚಿತ್ರ ಅಂತ ಅನ್ಕೊಳ್ಳಿ. ಈ ಎರಡನೇ ಚಿತ್ರದಲ್ಲಿ ನೀವು ನೋಡಿದಾಗ ಇದೇ ಖಾಲಿ ಬಾಟಲ್ ಅನ್ನ ನಾವು ಓರೆಯಾಗಿ ನೀರಿನಲ್ಲಿ ಇಲ್ಲಿ ಗುಳ್ಳೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಗುಳ್ಳೆಗಳು ಏನಲ್ಲ, ಇವು ಏನಪ್ಪಾ ಅಂತಂದ್ರೆ ಗಾಳಿಯನ್ನು ಒಳಗೊಂಡಿವೆ. ಈ ಗುಳ್ಳೆಗಳು ಗಾಳಿಯನ್ನ ಮೇಲಕ್ಕೆ ಒತ್ತಾ ಇವೆ, ನೀರಿನಿಂದ ಆಚೆಗೆ ಹಾಕಲ್ಪಡ್ತಾ ಇವೆ. ಹಾಗಾಗಿ ಇದರೊಳಗಡೆ ಗಾಳಿ ಖಾಲಿ ಆದಾಗ ನೀರು ಅದರಲ್ಲಿ ಸೇರಿಕೊಳ್ತದೆ. ಸೊ ಈ ಬಾಟಲ್ನಲ್ಲಿ ನೀರು ಆವರಿಸಿಕೊಳ್ತದೆ. ಸೊ ಇಲ್ಲಿ ನಾವು ಈ ಚಟುವಟಿಕೆ ಮೂಲಕ ನಾವು ಏನು ಕಾಣಬಹುದಪ್ಪ ಅಂತಂದ್ರೆ, ಗಾಳಿಯು ಸ್ಥಳವನ್ನ ಆಕ್ರಮಿಸುತ್ತದೆ. ಗಾಳಿಗೆ ಬಣ್ಣವಿಲ್ಲ. ನಾವು ಗಾಳಿಯನ್ನು ಅನುಭವಿಸಬಹುದೇ ಹೊರತು ಸಾಧ್ಯವಿಲ್ಲ. ಹಾಗಾದ್ರೆ ಗಾಳಿಯು ಪಾರದರ್ಶಕವಾಗಿದೆ. ಗಾಳಿಯ ಮೂಲಕ ನಾವು ಬೇರೆ ವಸ್ತುಗಳನ್ನು ಕೂಡ ನಾವು ನೋಡಬಹುದು. ಒಳಗೊಂಡಿದೆ ಗಾಳಿಯು ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಧೂಳು, ನೀರಾವಿ, ಇನ್ನಿತರೆ ಅನಿಲಗಳನ್ನು
ಈ ಗಾಳಿಯು ಒಳಗೊಂಡಿದೆ ಅಂತ ಹೇಳ್ಬೋದು. ಹಾಗಾದರೆ ಮಾಡಿ ನೋಡೋಣ, ಈ ಚಟುವಟಿಕೆಯನ್ನು ನಾವು ಪ್ರಾಯೋಗಿಕವಾಗಿ ಮಾಡೋಣ. ಈ ಒಂದು ಸರಳ ಪ್ರಯೋಗದಲ್ಲಿ ಒಂದು ಪಾತ್ರೆ ತುಂಬ ನೀರು ಹಾಗೂ ಒಂದು ಬಾಟಲ್ ನಾನು ತೆಗೆದುಕೊಂಡಿದ್ದೇನೆ. ಸೊ ಮೊದಲು ಈ ಒಂದು ಖಾಲಿ ಬಾಟಲಿಯನ್ನು ಇದರಲ್ಲಿ ಹೀಗೆ ನಾವು ಅದ್ದಿದಾಗ ನೀರು ಆ ಬಾಟಲ್ನಲ್ಲಿ ಹೋಯ್ತಾ ಇಲ್ಲ ಅನ್ನೋದು. ಹಾಗಾದರೆ ನಾವು ಈಗ ಹೊರಗಡೆ ತೆಗೆದಾಗ ಈ ಬಾಟಲಿಯಲ್ಲಿ ನೀರು ಇದರ ಅರ್ಥ ನಾವು ಈ ರೀತಿ ಖಾಲಿ ಬಾಟಲಿ ಅಂತ ನಾವು ಹೇಳಿದ್ದೇ ತಪ್ಪು. ಇದರೊಳಗಡೆ ಗಾಳಿ ಇದೆ ಅಂತ ಅರ್ಥ. ಈ ಗಾಳಿಯನ್ನು ಹೊರಗೆ ಹಾಕಿದಾಗ ಮಾತ್ರ ಇದರಲ್ಲಿ ನೀರು ಸೇರ್ತದೆ. ಈ ರೀತಿ ಪ್ರಯತ್ನ ಮಾಡಿದಾಗ ನೀರಿನಲ್ಲಿ ಅದ್ದಿದಾಗ ಈ ಗುಳ್ಳೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇದರರ್ಥ ಈ ಬಾಟಲ್ನಲ್ಲಿ ಇರ್ತಕ್ಕಂತಹ ಹೊರಹಾಕಿ ಗಾಳಿಯನ್ನು ಹೊರಹಾಕಿ ನೀರನ್ನು ಇದರಲ್ಲಿ ಸೇರಿಸಲಾಯಿತು. ಖಾಲಿ ಇರಲಿಲ್ಲ, ಮೊದಲು ಇದು ಖಾಲಿ ಇರಲಿಲ್ಲ, ಇದರಲ್ಲಿ ಗಾಳಿ ಇತ್ತು. ಅದೇ ರೀತಿಯಾಗಿ ನಾವು ಈ ನೀರನ್ನು ಇದರಿಂದ ಹೊರಗಡೆ ಹಾಕಿದಾಗ ಮತ್ತೆ ಗಾಳಿ ಇದರ ಒಳಗಡೆ ಪ್ರವೇಶವನ್ನು ಪಡೀತದೆ. ಇನ್ನೊಂದು ಪ್ರಯೋಗ ನಿಮಗೆ ಸರಳವಾಗಿ ಹೇಳೋದಾದರೆ, ಈ ಗ್ಲಾಸನ್ನು ನಾವು ಈ ರೀತಿಯಾಗಿ ನೀರಿನಲ್ಲಿ ಅದ್ದಿದಾಗ ಇದು ಖಾಲಿ ಇರಲಿಲ್ಲ, ಇದರಲ್ಲಿ ಗಾಳಿ, ಇದರಲ್ಲಿ ನೀರು ಇರಲಿಲ್ಲ. ಅದೇ ನಾವು ಈ ರೀತಿ ತುಂಬಿದಾಗ ಗಾಳಿ ಹೊರಗಡೆ ಹೋಗಿ ಅದು ನೀರನ್ನು ಆವರಿಸಿಕೊಳ್ತದೆ. ಈ ಒಂದು ಪ್ರಯೋಗವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ.